ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 11ನೇ ಕಂತಿನ ಹಣ ಮತ್ತು 12ನೇ ಕಂತಿನ ಹಣ ಎರಡೂ ಕೂಡ ಬರಲ್ಲ ಅಂತ ಸರ್ಕಾರದವರೇ ಹೇಳ್ತಾ ಇದ್ದಾರೆ. ಇಷ್ಟು ದಿನ ಒಂದು 40% ಜನರಿಗೆ ಆಗಲೇ 11ನೇ ಕಂತಿನ ಹಣ ಹಾಕಿದ್ದೀವಿ, ಇನ್ನೊಂದು 60% ಜನಕ್ಕೆ ಬರಬೇಕಾಗಿದೆ, ಅವ್ರಿಗೂ ಕೂಡ ಹಾಕೊಡ್ತೀವಿ ಅಂತ ಹೇಳಿದರು. ಆದರೆ ಇವಾಗ ಈ ರೀತಿ ಹೇಳ್ತಾ ಇದ್ದಾರೆ. ಏನಕ್ಕೆ ಈ ರೀತಿ ಹೇಳ್ತಾ ಇದ್ದಾರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತಾ ಬರಲ್ಲ, ಒಂದು ಕನ್ಫ್ಯೂಷನ್, ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ಗೊತ್ತಲ್ಲ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಅಂದರೆ ಮಧ್ಯೆ ವಿಡಿಯೋನ ಓಡಿಸ್ತೇನೆ, ಕಂಪ್ಲೀಟಾಗಿ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಕೂಡ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನೀವು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ಪಡ್ಕೋತಾ ಇರ್ತೀರಾ. ಇಲ್ಲಿ ಇವಾಗ ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇನ್ನೊಂದ್ಸಲ ಹೇಳ್ತೀನಿ, ವಿಡಿಯೋನ ಸ್ಕಿಪ್ ಮಾಡ್ದೇ ಕೊನೆವರೆಗೂ ಕೂಡ ನೋಡಿ, ಆವಾಗ ಮಾತ್ರ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ. ಇಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀರಾ ನ್ಯೂಸು, ಯೂಟ್ಯೂಬಲ್ಲಾಗಿರಲಿ, ಫೇಸ್ಬುಕ್ಕಲ್ಲಾಗಿರಲಿ, ಇನ್ಸ್ಟಾಗ್ರಾಮಲ್ಲಾಗಿರಲಿ ಅಥವಾ TV ನ್ಯೂಸ್ ಚಾನಲ್ಸಲ್ಲಾಗಿರಲಿ, ಎಲ್ಲ ಕಡೆಯೂ ಕೂಡ ಗೃಹಲಕ್ಷ್ಮಿ ಯೋಜನೆದು ಮತ್ತು ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಚರ್ಚೆ ಆಗ್ತಾನೇ ಇದೆ. ಏನಕ್ಕೆ ಅಂದರೆ ಗೃಹಲಕ್ಷ್ಮಿ ಹಣ ಇನ್ನೂ ಯಾರ ಖಾತೆಗೂ ಕೂಡ ಸರಿಯಾಗಿ ಹಣ ಬರ್ತಾಯಿಲ್ಲ ಎಲೆಕ್ಷನ್ ರಿಸಲ್ಟ್ ಆದಮೇಲೆ ಅಂತ. ಅದಕ್ಕೋಸ್ಕರ ಸಾಕಷ್ಟು ಜನ ಕಾಂಗ್ರೆಸ್ ಗೌರ್ಮೆಂಟ್ಗಂತೂ ಬೈಕೋತಾ ಇದ್ದಾರೆ. ಓಟ್ ಹಾಕ್ಸ್ಬೇಕಾದ್ರೆ ಹಾಕ್ಸ್ಕೊಬಿಟ್ರು, ಇವಾಗ ಮಾತ್ರ ಗ್ಯಾರಂಟಿ ಯೋಜನೆಗಳಡಿ ನಮಗೆ ದುಡ್ಡೇ ಬರ್ತಾಯಿಲ್ಲ, ಗೃಹಲಕ್ಷ್ಮಿ ಹಣ ಬರ್ತಾಯಿಲ್ಲ, ಏನು ಕತೆ ಅಂತ. ಇದ್ರ ಬಗ್ಗೆ ಏನೇನು ನಡೀತಿದೆ ಮತ್ತು ಲೇಟೆಸ್ಟಾಗಿ ಗೃಹಲಕ್ಷ್ಮಿ ಯೋಜನೆ ಕ್ಯಾನ್ಸಲ್ ಆಗುತ್ತಾ ಆಗಲ್ವಾ, ಹಣ ಯಾವಾಗ ಬರುತ್ತೆ, ಇದ್ರ ಬಗ್ಗೆ ಏನು ಕನ್ಫ್ಯೂಷನ್ ಇದೆಯಲ್ಲ, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ ಇದೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇವಾಗ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ಸ್ಕಿಪ್ ಮಾಡದೆ ಗಮನ ಇಟ್ಟು ನೋಡ್ತಾ ಹೋಗಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು ಹಣ ನಿಮಗೆ 2,000 ರೂಪಾಯಿ ಬರಬೇಕಾಗಿದೆ. ಮತ್ತು ಇಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಹಣ ಏನು ಒದಗಿಸ್ಬೇಕಲ್ಲ ಸರ್ಕಾರ, ಅದರಲ್ಲಿ ಸ್ವಲ್ಪ ಕಷ್ಟ ಆಗ್ತಿದೆ ಸರ್ಕಾರಕ್ಕೆ. ಇವಾಗ ಇಲ್ಲಿ ಒಂದು ವರ್ಷ ಆರಾಮಾಗಿ ಸರ್ಕಾರದವರು ನಿಮ್ಗೆಲ್ಲರಿಗೂ ಕೂಡ ಹಣನ ಕೊಟ್ಟರು. ಆದರೆ 2ನೇ ವರ್ಷ ಗ್ಯಾರಂಟಿ ಎಲ್ಲ ಯೋಜನೆಗಳಿಗೂ ಕೂಡ ದುಡ್ಡನ್ನ ಇಲ್ಲಿ ಎಲ್ಲನೂ ಕೂಡ ಅರೇಂಜ್ ಮಾಡ್ಕೊಡ್ಬೇಕಲ್ಲ, ಅದಕ್ಕೆ ಸರ್ಕಾರಕ್ಕೆ ತುಂಬ ಅಂದರೆ ತುಂಬಾ ತೊಂದರೆ ಆಗ್ತಿದೆ. ಯಾಕೆಂದರೆ ದುಡ್ಡು ಎಲ್ಲದಕ್ಕೂ ಕೂಡ ನಿಮಗೆ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಬಿಟ್ರೆ ಬೇರೆ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕಲ್ಲ, ಅದರಲ್ಲಿ ಶೂನ್ಯ ಫಲಿತಾಂಶ ಬರುತ್ತೆ ಸರ್ಕಾರಕ್ಕೆ. ಅದಕ್ಕೋಸ್ಕರ ಆ ಒಂದು ಬೇರೆ ಒಂದು ಏನು ಯೋಜನೆಗಳಿಗೆ ಹಣ ಇಟ್ಟಿರ್ತಾರಲ್ಲ ಬೇರೆ ಒಂದು ಸಮುದಾಯಕ್ಕೆಲ್ಲನೂ ಕೂಡ SC ST ಅಭಿವೃದ್ಧಿ ಸಮುದಾಯ ಹಣನ ಎಲ್ಲನೂ ಕೂಡ ಇವಾಗ ಗ್ಯಾರಂಟಿ ಯೋಜನೆಗಳಿಗೆ ಯೂಸ್ ಮಾಡ್ಕೊಳ್ಳೋಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಮತ್ತು ಆಗಲೇ ಸ್ವಲ್ಪ ಹಣನೂ ಕೂಡ ಯೂಸ್ ಮಾಡ್ಕೋತಿದೆ. ಇಷ್ಟೆಲ್ಲ ಕೂಡ ನಿಮಗೆ ಪ್ರಾಬ್ಲಮ್ಮು ಸರ್ಕಾರ ಫೇಸ್ ಮಾಡ್ತಿದೆ ಇವಾಗ ಹಣನ ನಿಮಗೆ ಅರೇಂಜ್ ಮಾಡಿಕೊಡೋಕ್ಕೆ. ಅದಕ್ಕೋಸ್ಕರ ನೀವು ನೋಡ್ಬೋದು, ಪೆಟ್ರೋಲ್ ಬೆಲೆ ಆಗಿರ್ಬೋದು ಮತ್ತು ಹಾಲಿನ ಬೆಲೆ ಆಗಿರ್ಬೋದು ಎಲ್ಲನೂ ಕೂಡ ಜಾಸ್ತಿ ಕೂಡ ಮಾಡಿದ್ರು. ಮತ್ತು ಇವಾಗ ಗ್ಯಾರಂಟಿ ಯೋಜನೆಗಳ ಅಡಿ ನೀವೇನು 2,000 ರೂಪಾಯಿ ಪಡ್ಕೋತಾ ಇರಲ್ಲ, 11ನೇ ಕಂತು 12ನೇ ಕಂತು ಹಣಕ್ಕೆ ನೀವೇನು ವೆಯ್ಟ್ ಮಾಡ್ತಾ ಇರಲ್ಲ, ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅಂದರೆ ಇಲ್ಲಿ ಸಾಕಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಕೂಡ ಆಗಿಬಿಟ್ಟಿದೆ. ಏನಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಏನಾದರೂ ರದ್ದಾಗೋಯ್ತಾ, ಇನ್ನು 11ನೇ ಕಂತಿನ ಹಣ 12ನೇ ಕಂತಿನ ಹಣ ಏನು ಬರಲ್ವಾ ಅಂತಲೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಆಗಿದೆ. ಎಷ್ಟು ಜನ ಆಗಲೇ ಅನ್ಕೋಬಿಟ್ಟಿದ್ದೀರಾ ನೀವು 11ನೇ ಕಂತಿನ ಹಣ ಆಗಿರಲಿ 12 ಆಗಿರಲಿ ಯಾವುದೂ ಕೂಡ ಸರ್ಕಾರದವರು ಕೊಡಲ್ಲ. ಯಾಕೆಂದರೆ ನಾವು ಕಾಂಗ್ರೆಸ್ಗೆ ಜಾಸ್ತಿ ಜನ ಓಟ್ ಹಾಕಿಲ್ಲ, ಅದರಿಂದ ಸರ್ಕಾರದಕ್ಕೂ ಕೂಡ ಒಂದು ತಲೆಯಲ್ಲಿ ಓಡ್ತಾ ಇರುತ್ತೆ. ಅವ್ರಿಗೂ ಕೂಡ ಏನು ಕೂಡ ಓಟ್ ಹಾಕಿಲ್ಲ, ಇವರು ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟರು ಕೂಡ ಅಂದ್ಬಿಟ್ಟೆ ಅವರೇ ಸರ್ಕಾರದವರು ಡಿಲೇ ಮಾಡ್ತಾ ಇರಬೇಕು. ಅದಕ್ಕೋಸ್ಕರ ನಮಗೆ 2,000 ರೂಪಾಯಿ ಇವ್ರು ಇನ್ನೂ ಹಾಕಿಲ್ಲ ಅಂತ. ಆದರೆ ನೀವು ಸ್ವಲ್ಪ ಜನ ಹಾಕಿರ್ತಾರೆ ಕಾಂಗ್ರೆಸ್ಗೆ, ಯಾಕಂದರೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರಲ್ಲ ಅಂದ್ಬಿಟ್ಟು. ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಗೃಹಲಕ್ಷ್ಮಿ ಇದು 11ನೇ ಕಂತು 12ನೇ ಕಂತು ಏನು ಮಾಡ್ತಾರೆ ಅಂದರೆ ನಿಮ್ಮ ಅಪ್ಲಿಕೇಶನ್ಸ್ ಎಲ್ಲ ಕೂಡ ವೆರಿಫೈ ಮಾಡ್ಬಿಟ್ಟು ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ 60% ಜನದ್ದು ಅವ್ರದ್ದು ಅಪ್ಲಿಕೇಶನ್ ವೆರಿಫೈ ಮಾಡ್ತೀವಿ, ಅಲ್ಲಿ ಯಾರ್ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕೊಟ್ಟಿರ್ತಾರೆ, GST ಟ್ಯಾಕ್ಸ್ ಪೇರ್ ಅವ್ರದ್ದೆಲ್ಲನೂ ಕೂಡ ಕಟ್ ಡೌನ್ ಮಾಡಿಬಿಟ್ಟು ಆಮೇಲೆ ನಾವು 11, 12ನೇ ಕಂತಿನ ಹಣ ಹಾಕೊಡ್ತೀವಿ ಅಂತ ಹೇಳಿದರೆ ಆದರೆ ಸ್ವಲ್ಪ ಡಿಲೇ ಆಗಿ ಬರುತ್ತೆ, ವೆಯ್ಟ್ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ, ಏನೇನು ಆಗ್ತಿದೆ ಗೃಹಲಕ್ಷ್ಮಿ ಹಣ ಏನಕ್ಕೆ ಬರ್ತಾಯಿಲ್ಲ ಅಂತ ಎಲ್ಲ ಮಹಿಳೆಯರಿಗೂ ಕೂಡ ಗೊತ್ತಾಗಲಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ.